ಗೈಸ್, ಈ ನದಿಯಲ್ಲಿ ಮೊಸಳೆ ಇದೆ ಅಂತ ಹಾಕಿದ್ದಾರೆ, ಬಟ್ ಅಲ್ಲೊಬ್ಬ ಚಿಕ್ಕ ಹುಡುಗ ಈಜಾಡ್ತವನೆ. ತೋರಿಸ್ತೀನಿ ರೀ, ಎಲ್ಲೋದ್ನೋ ಮಾಯ ಆಗ್ಬಿಟ್ಟ. ಗೈಸ್, ಇಲ್ಲ ಅನ್ಸುತ್ತೆ ರಾಯರು ತಪಸ್ ಮಾಡಿದ್ದು, ನೋಡ್ಬೋದು ಇಲ್ಲಿ. ಇಲ್ಲಿ ಆಲ್ಮೋಸ್ಟ್ ಇನ್ನೊಂದೇನಂದ್ರೆ, ಬಂದವ್ರಿಗೆಲ್ಲ ಇಲ್ಲಿ ಮಾಮೂಲಿ ಲೋಕಲಿಟಿ ಯಾರು ಇರ್ತಾರೋ ಅವ್ರು ನಾಮ ಇಡಕ್ಕೆ ಬರ್ತಾರೆ. ಬೇಡ ಬೇಡ ಅಂದ್ರೆ ಕೇಳಲ್ಲ, ಡೈರೆಕ್ಟ್ ಬಂದು ನಾಮ ಇಟ್ಬಿಡ್ತಾರೆ. ವಾವ್ ಗೈಸ್, ಬ್ಯೂಟಿಫುಲ್ ವ್ಯೂ ಗೈಸ್, ನೋಡಿ ಏನು ಸಕ್ಕತ್ತಾಗಿದೆ ವ್ಯೂ, ನೋಡೋಕ್ಕೆ ಎರಡು ಕನ್ಸದು. ಗೈಸ್, ಇವಾಗ ಹೋಗ್ತಿದ್ದೀವಿ ಒಳಗೆ ಲೆಟರ್ ತೋರ್ಸೋಕ್ಕೆ, ನೋಡೋಣ ಇರಿ. ಗೈಸ್, ಒಳಗೆ ಹೋಗಿದ್ದು ಒಬ್ಬರೇ ಇರಿ ಅಂತ ನಮ್ಮಿಬ್ರು ಈಚೆ ಓಡಿಸ್ಬಿಟ್ರು. ಗೈಸ್, ಫೈನಲಿ ಊಟದ ಕ್ಯೂಗೆ ಬಂದು ಇಲ್ಲಿ ಕ್ರೌಡ್ ನೋಡಿ ಯಾವ ಪಾರ್ಟಿ ಇದೆ. ಇಲ್ಲೂ ಫುಲ್ಲು ಕ್ರೌಡು, ಅಲ್ಲಿ ಒಳಗಡೆ ಫುಲ್ ಕ್ರೌಡು. ಸೊ ಈ ಕ್ರೌಡ್ನ ದಾಟ್ಕೊಂಡು ನಾವು ಒಳಗೆ ಹೋಗ್ಬೇಕು. ದೊಡ್ಡ ಟಾಸ್ಕ್ ನಮ್ಮ ಎದುರುಗಡೆ ಇದೆ. ದೊಡ್ಡದಿದೆ ಇದು, ಸಿಕ್ಕಾಪಟ್ಟು ಇದೆ ಗೈಸ್ ಇದು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ಬ್ಲಾಗು ನಾವು ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ರೂಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಔಟ್ಫಿಟ್ ಇದು ನೋಡ್ಬೋದು. ನಮ್ಮ ಜೊತೆ ಇವತ್ತೊಬ್ಬರು ಏನಪ್ಪ ರಾಜಕೀಯದವ್ರು ಇದ್ದಾರೆ ಗೈಸ್, ತೋರಿಸ್ತೀನಿ ನೋಡಿ. ಪೊಲಿಟಿಷಿಯನ್. ಯಾವ ಪಕ್ಷ ಸರ್ ನಿಮ್ಮದು? ತಲೆ ಕೆಡ್ಸ್ಕೊಂಬಿಡಿ. ಓಕೆ ಗೈಸ್, ರೆಡಿಯಾಗಿ ಆಯಿತು. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ ರೀ ಮಚ್ಚ. ನಾನು ಔಟ್ಫಿಟ್ ತೋರಿಸೋ ಔಟ್ಫಿಟ್ ಹಂಗೆ ಹಿಂಗೆ ತೋರ್ಸೋ. ಶೋ ಕ್ಯಾಮ್ರಾಮನ್ ನೋಡಿ ಗೈಸ್, ಹಿಂಗೆ ಹಿಡ್ಕೊಡು. ನನ್ನ ಔಟ್ಫಿಟ್ ಗೈಸ್, ಇದು ಇವತ್ತಿನ ನನ್ನ ಔಟ್ಫಿಟ್. ಸೊ ಸಿಂಪಲ್ ಆಗೇ ಬಂದಿದ್ದೀನಿ ನಾನು. ಇದು ನನಗೇನು ಹೇಳಿಲ್ಲ, ಏನಿಲ್ಲ, ಪಂಚೆ ಗಿಂಚೆ ತೊಗೊಂಬ ಅಂತ ಸಡನ್ನಾಗಿ ಕಾಲ್ ಮಾಡಿ ಬಾಬಾ ಅಂತ ಅರ್ಜೆಂಟ್ ಮಾಡ್ದೆ. ನನಗೆ ಕೈಗೆ ಸಿಕ್ಕಿದ ಬಟ್ಟೆ ಎತ್ಕೊಂಡ್ ಬಂದ್ಬಿಟ್ಟೆ. ಇವನು ನೋಡಿ ಫುಲ್ಲು ಸುಸ್ತಾಗಿ ರೆಡಿ ಆಗ್ತಾನೆ, ಏನೇನೋ ಟಿಂಕ್ರಿಂಗ್ ಪೇಂಟಿಂಗ್ ಎಲ್ಲ ಮಾಡ್ಕೊತಾನೆ, ಕ್ರೀಮ್ ಗಿಮ್ ಎಲ್ಲ ಹಾಕೊಂಡು. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ರೆಡಿ ಆದಮೇಲೆ ಇಲ್ಲಿಂದ ಹೊರಡೋದು ದೇವಸ್ಥಾನಕ್ಕೆ. ಬನ್ನಿ ಗೈಸ್, ಹೊರಡ. ಗೈಸ್, ಪವರ್ ಬ್ಯಾಂಕ್ ಅಡ್ಜಸ್ಟ್ ಮಾಡ್ತಾವ್ನು ಬ್ಯಾಗಲ್ಲಿ. ಎಷ್ಟು ಕೊಟ್ಟ ಮಚ್ಚ ಮೆಜೆಸ್ಟಿಕ್ ಅಂಡರ್ ಪಾಸ? ತಗೊಂಡಿದ್ದು ಮಾಲ ಎಷ್ಟು ಕೊಟ್ಟೆ? 200 ರೂಪಾಯಿ ಕೊಟ್ಟಿರೋ, ಚೆನ್ನಾಗಿರೋದೇ ಕೊಟ್ಟಿರೋನಲ್ಲ ನಾವು. ನೋಡಿ ವಾಷಿಂಗ್ ಮಿಷಿನ್ ಹಾಕ್ತಾರೆ, ಯಾರು ತಗೊಂಡೋಗಿ ಬ್ಯಾಗ್ ನ ವಾಷಿಂಗ್ ಮಿಷಿನ್ ಹಾಕಿದ್ರಾ? ಪಾಪ ಅವ್ರಿಗೆ ಹೆಂಗ್ ಗೊತ್ತು, ಅವ್ರು ಹೇಳ್ಬೇಕು ತಾನೆ. ನೋಡಿ, ಇಂಥ ಮಕ್ಳು ಇದ್ರೆ ಹಿಂಗೆ ಪಾಪ, ಅವ್ರ ಪೇರೆಂಟ್ಸ್ ಗೊತ್ತಿರಲ್ಲ, ಅವ್ರಿಗೆ ಗೈಡ್ ಮಾಡ್ಬೇಕು. ಇಂಥ ಬ್ಯಾಗ್ ಅಂತಲ್ಲ, ಬಟ್ಟೆ ಆದ್ರೂ ಅಷ್ಟೇ, ಮಷಿನ್ಗೆ ಇದನ್ನ ಹಾಕ್ಬೇಕು, ಇದನ್ನ ಹಾಕ್ಬಾರ್ದು ಅಂತ. ಇವನೇನು ಅವ್ರಿಗೆ ಹೇಳಿಲ್ಲ, ಏನಿಲ್ಲ, ಪಾಪ ಅವ್ರು ಹಾಕಿದ್ದಾರೆ ನಾರ್ಮಲ್ ಆಗಿ ಹಾಕಂಗೆ. ಯಾಕೋ ಪಾಪ ಅಮ್ಮನ್ಗೆ ಆತರ ಅಯ್ಯೋ ಅನ್ಸ್ತೀಯ ನೀನು? ಹಾಕೋದು ಹಾಕ್ಬಿಡ ನೋಡಿ ಗೈಸ್. 100% ಅಲ್ಲಿ ತಗೊಂಡು ಸುಮ್ಮನೆ ಡೌ ಮಾಡೋದು, ಹಿಂಗೆ ಹಾಕ್ಬಿಟ್ಟು ಚಾರ್ಜ್ ಹಾಕಿದ್ರೆ ಫೋನ್ ಚಾರ್ಜ್ ಆಗುತ್ತಾ? ತೋರ್ಸ್ ನೋಡೋಣ. ಹಾಕೋ. ಎಲ್ಲಿ ಫೋನ್ ಎಲ್ಲಿಂದು? ಓಕೆ, ಒಳಗೆ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿದ್ಯಾ? ಫೋನ್ ಕೊಡೋ, ಇಲ್ಲಿ ನನ್ನ ಫೋನ್ ಇತ್ತು, ಇಲ್ಲೇ ಇದೇ ಫೋನ್ಗೆ ಹಾಕಿ ನೋಡೋಣ ಈಗ ಗೈಸ್ ಚಾರ್ಜ್ ಆಗುತ್ತಾ ಅಂತ. ಪರವಾಗಿಲ್ಲ, ಟೆಕ್ನಾಲಜಿಯ ಗೈಸ್. ಇವಾಗ ನಾವು ಈ ಲೆಟರ್ ಇದೆ, VIP ಲೆಟರು. ಸೊ ಈ ಲೆಟರ್ನ ತೋರಿಸ್ಬಿಟ್ಟು ಇವಾಗ ದರ್ಶನಕ್ಕೆ ಹೋಗೋದು. ತೋರಿಸ್ತೀನಿ ಬನ್ನಿ, ಅಲ್ಲೋದ್ಮೇಲೆ ಹೆಂಗೆ ಯಾವ ಥರ ಅಂತ. ಆ ಲೆಟರ್ನ ತೋರಿಸಿದ ತಕ್ಷಣ ನಮಗೆ ಡೈರೆಕ್ಟ್ VIP ದರ್ಶನ ಕೊಡ್ತಾರಂತ ಹೇಳಿದ್ದಾರೆ. ಅಂದರೆ VIP ದರ್ಶನ ಅಂತ, VIP ಇದೆ ಅದು ಲೆಟರು. ಸೊ ಆ ಲೆಟರ್ ತೋರಿಸ್ಬಿಟ್ಟು ಇವಾಗ VIP ದರ್ಶನದಲ್ಲೇ ದೇವ್ರದ್ದು ಬೇಗ ಹೋಗಿ ನೋಡ್ಕೊಂಡು ಬೇಗ ಬಂದ್ಬಿಡೋದು. ಬನ್ನಿ ಹೊರಡೋಣ. ಇವಾಗ ಆಲ್ರೆಡಿ ಹೋಗಿದ್ದವು, ಮತ್ತೆ ವಾಪಸ್ ಬಂದಿದ್ದೀವಿ. ಲೆಟರ್ ಇಲ್ಲಿ ಇಟ್ಟೋಗಿದ್ವಿ ಅಂತ, ಸೊ ತೊಗೊಂಡೋಗಿ ಬಂದಿದ್ವಿ. ಹಾಗೆ ಅದೇ ಗ್ಯಾಪಲ್ಲಿ ನಿಮ್ಗೆ ತೋರಿಸಿದೆ ಲೆಟರ್ನ. ಸೊ ಬನ್ನಿ ಹೊರಡೋಣ. ಸರ್ ಬನ್ನಿ ಸರ್ ಬೇಗ. ಗೈಸ್, ಇವಾಗ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ದೇವಸ್ಥಾನ ಎಲ್ಲ ಕಾಣಿಸ್ತದೆ, ಫುಲ್ಲು ಕ್ರೌಡ್ ಇದೆ ಗೈಸ್, ತುಂಬ ಜನ ಇದ್ದಾರೆ ಇವತ್ತು. ಆದರೆ ನಮಗೇನು ತಲೆನೋವಿಲ್ಲ, ಆರಾಮಾಗಿ ಹೋಗ್ಬೋದು. ಬಿಸಿಲನ್ನು ಅಷ್ಟೇನಿಲ್ಲ ಗೈಸ್, ಅದೊಂದು ಪ್ಲಸ್ ಪಾಯಿಂಟು ತಾನೇ ಮಚ್ಚ? ಹೌದು, ಮಳೆ ಬರೋ ಥರ ಆಗಿದೆ. ಅದೇ ಮಳೆ ಬರೋಂಗೆ ಸ್ವಲ್ಪ ವೆದರ್ ಇದೆ, ಅದು ಬಿಟ್ಟರೆ ಬೇರೆ ಏನು ತಲೆನೋವಿಲ್ಲ. ನೋಡ್ಬೋದು, ಇಲ್ಲಿ ಎಂಟ್ರೆನ್ಸ್ ಕಾಣಿಸ್ತದೆ ಇವಾಗ ಆಲ್ರೆಡಿ. ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಗೈಸ್. ಹೆಂಗೆ ಕ್ರೌಡ್ ಇದ್ದಾರೆ ನೋಡಿ, ಅಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಗೈಸ್ ಇವತ್ತು. ಫುಲ್ಲು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ತಾನೇನೋ, ಯಪ್ಪ ದೇವ್ರೆ. ಗೈಸ್, ಇಲ್ಲಿ ಆಲ್ಮೋಸ್ಟ್ ಇನ್ನೊಂದೇನಂದರೆ, ಬಂದವ್ರಿಗೆಲ್ಲ ಇಲ್ಲಿ ಮಾಮೂಲಿ ಲೋಕಲಿಟಿ ಯಾರು ಇರ್ತಾರೋ ಅವ್ರು ನಾಮ ಇಡಕ್ಕೆ ಬರ್ತಾರೆ. ಬೇಡ ಅಂದರೆ ಕೇಳಲ್ಲ, ಡೈರೆಕ್ಟ್ ಬಂದು ನಾಮ ಇಟ್ಬಿಡ್ತಾರೆ. ಸೊ ನಾವಿನ್ನ ನಾಮ ಇಟ್ಸ್ಕೊಂಡಿಲ್ಲ, ಆಮೇಲೆ ಇಟ್ಸ್ಕೊಳೋಣ ಅಂತ. ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆಲ್ಮೋಸ್ಟ್. ಎಂಟ್ರೆನ್ಸ್ ನೋಡಿ ಗೈಸ್, ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ ಇಲ್ಲಿ. ಬನ್ನಿ ಎಂಟ್ರೆನ್ಸಲ್ಲಿ ಒಂದು ಫೋಟೋ ಹೊಡ್ಕೊಳೋಣ. ಫಸ್ಟಿಗೆ ಒಂದು ಫೋಟೋ ಹೊಡ್ಕೊಳೋಣ, ಆಮೇಲೆ ಒಳಗೆ ಹೋಗೋಣ. ವಾವ್ ಗೈಸ್, ಬ್ಯೂಟಿಫುಲ್ ವ್ಯೂ ಗೈಸ್, ನೋಡಿ ಏನು ಸಕ್ಕತ್ತಾಗಿದೆ ವ್ಯೂ, ನೋಡೋಕ್ಕೆ ಎರಡು ಕನ್ಸದು. ಸೊ ಗೈಸ್, ಆ ಪಾಸ್ ಕೊಡೋಕ್ಕೆ ಹೋಗಿ ಎಂಕ್ವೈರಿ ಆಫೀಸಲ್ಲಿ ಕೊಡಬೇಕಂತೆ. ಅಲ್ಲಿ ಕೊಟ್ಟ ಮೇಲೆ ಆ ಪಾಸ್ನ ನೋಡ್ಬಿಟ್ಟು, ಅಂದರೆ ಆ ಲೆಟರ್ ಕೊಟ್ಟು ನೋಡಾದ್ಮೇಲೆ ಅವರು ಕಳಿಸ್ತಾರಂತೆ ನಮ್ಗೆ ಎಲ್ಲಿಂದ ದರ್ಶನ ಅಂತ. ಸೊ ಇವಾಗ ಅದೇ ಕೊಡೋಕೆ ಹೋಗ್ತಾ ಇದ್ದಾರೆ, ನೋಡೋಣ ರೀ.
ಗೈಸ್ ಇವಾಗ ಹೋಗ್ತಿದ್ದೀವಿ ಒಳಗೆ ಲೆಟರ್ ತೋರ್ಸೋಕ್ಕೆ, ನೋಡೋಣ ಇರಿ. ಗೈಸ್ ಒಳಗೆ ಹೋಗಿದ್ದು ಒಬ್ಬರೇ ಇರಿ ಅಂತ ನಮ್ಮಿಬ್ರು ಈಚೆ ಓಡಿಸ್ಬಿಟ್ರು. ಸೊ ಇವಾಗ ಅವ್ರು ಸ್ಲಿಪ್ ತೊಗೊಂಬರ್ತಾರೆ, ಸ್ಲಿಪ್ ತೊಗೊಂಡು ಬಂದಮೇಲೆ ಇಲ್ಲಿಂದ ಹೋಗೋದು ದರ್ಶನಕ್ಕೆ. ವೆಯ್ಟ್ ಮಾಡ್ತಾಯಿದ್ವಿ, ನೋಡ್ಬೋದು ಅವ್ರು ಒಳಗೆ ತೋರಿಸ್ತಿದ್ದಾರೆ ಲೆಟರ್ನ. ಅವ್ರು ತೋರಿಸ್ಕೊಂಬಂದ್ಮೇಲೆ ಇಲ್ಲಿಂದ ದರ್ಶನಕ್ಕೆ ಹೊರಡೋದು. ಗೈಸ್ ಆ ಲೆಟರ್ ತೋರಿಸಿದ ತಕ್ಷಣ ಈ ಥರ ಟಿಕೆಟ್ ಕೊಡ್ತಾರೆ. ಸೊ ಈ ಥರ ಟಿಕೆಟ್ ತೊಗೊಂಡು ಅಲ್ಲಿ ದರ್ಶನಕ್ಕೆ ಹೋಗಬೇಕು. ಅಲ್ಲಿ ದರ್ಶನಕ್ಕೆ ಹೋಗಿ ಟಿಕೆಟ್ ಕೊಟ್ಟರೆ ಒಳಗೆ ಬಿಡ್ತಾರೆ. ಗೈಸ್ ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೊ ಫುಲ್ ಖಾಲಿ ಇದೆ, ನಾವು ಹೋಗ್ತಾ ಇರೋ ಸೈಡಲ್ಲಿ ನೋಡ್ಬೋದು ಜನನೇ ಇಲ್ಲ. ಸೊ ನಾವೇ ಹೋಗ್ತಾ ಇರೋದು ನಡ್ಕೊಂಡೀಗ. ಇವಾಗ ಒಳಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಆಚೆ ಬರೋಣ ಬನ್ನಿ. ಪ್ರತಿಯೊಂದು ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಳಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಆಚೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್ ಇಲ್ಲಿ ಶರ್ಟ್ ಬಿಚ್ಚಬೇಕಂತೆ. ಇವಾಗ ನಾನು ಮೈಕ್ ಬೇರೆ ಹಾಕೊಂಡಿದ್ದೀನಿ, ಮೈಕ್ ಎಲ್ಲ ಹಾಕೋಣದಂತ ಗೊತ್ತಾಗ್ತಾಯಿಲ್ಲ. ಸೊ ನಾನು ಕಿಟ್ ಬೇರೆ ತಂದಿಲ್ಲ, ಬರೀ ಮೈಕ್ ಮಾತ್ರ ಇಟ್ಕೊಂಬಂದ್ಬಿಟ್ಟೆ. ಇವಾಗ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ, ನೋಡೋಣ ಇರಿ. ಒಂದು ದಾರಿ ಇದ್ದೇ ಇರುತ್ತೆ ಅದಕ್ಕೂ. ಗೈಸ್ ಶರ್ಟ್ ತೆಗೆದೆ ಈ ಶಾಲ್ಗೆ ಮೈಕ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಒಂದು ದಾರಿ ಇದ್ದೇ ಇರುತ್ತೆ ಅಂತ ಹೇಳಿದ್ನಲ್ಲ, ಹಿಂಗೆ. ಗೈಸ್ ಇಲ್ಲಿ ಒಳಗೆ ದರ್ಶನಕ್ಕೆ ಬಂದು ವೀಡಿಯೋ ಮಾಡೋಂಗಿಲ್ಲ ಅಂತೆ. ಸೊ ನಾನು ಟ್ರೈ ಮಾಡ್ತೀನಿ, ಅದೇ ತೋರಿಸ್ತೀನಿ ದೇವ್ರನ್ನ, ಇಲ್ಲಾಂದರೆ ಇಲ್ಲ ಗೈಸ್. ಇವಾಗ ದರ್ಶನ ಆಯಿತು, ದರ್ಶನ ಮುಗಿಸ್ಕೊಂಡು ಈಚೆ ಬಂದು. ಹೆಂಗಿತ್ತು ದರ್ಶನ? 5 ನಿಮಿಷ. ಓಕೆ ಗೈಸ್, ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ದರ್ಶನ ಮಾಡೋಕೆ ಬಿಡೋದು, ಯಾಕಂದರೆ ಜನ ಜಾಸ್ತಿ ಇದ್ದಾರೆ, ತಳ್ತಾ ಇರ್ತಾರೆ ಹೋಗಿ 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 ಅಂತ. ಸೊ ಫೈನಲಿ ನೋಡಾಯಿತು, ಒಂಥರ ಖುಷಿ ಆಯಿತು ನೋಡಿ. ಮತ್ತು ಇನ್ನೊಂದು ಅಂದರೆ ಗೈಸ್, ಪಾಪ ಎಷ್ಟೊಂದು ಜನ ತುಂಬ ಹೊತ್ತಿಂದ ನಿಂತಿದ್ದಾರೆ ಲೈನು. ಮೇ ಬಿ ಇವರೆಲ್ಲ ಅಲ್ಲಿಗೆ ಹೋಗ್ತಿರೋರು ಅನಿಸುತ್ತೆ. ಸೊ ತುಂಬ ಹೊತ್ತಿಂದ ನಿಂತಿದ್ದಾರೆ ಅವರು ಪಾಪ. ಗೈಸ್ ಇವಾಗ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಸೊ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಇದೇ ಜನದಲ್ಲೇ ಮೆತ್ತಗೆ ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ ಇದ್ವಿ. ಅದ್ರ ಮಧ್ಯೆ ಈ ಥರ ದೀರ್ ನಮಸ್ಕಾರನೂ ಆಗ್ತಾ ಇರ್ತಾರೆ ಪಾಪ. ಅವ್ರು ಎಷ್ಟೊತ್ತಿಂದ ನಮಸ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿಂದ ಹೊರಡೋಣ. ದೇವಸ್ಥಾನದ ಒಳಗಡೆ ಮ್ಯೂಸಿಯಂ ಥರ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲೇ ಆ ದೇವ್ರದ್ದು ವಿಗ್ರಹ. ಸೊ ಅಲ್ಲಿ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ, ಅಟ್ಲೀಸ್ಟ್ ನಾನು ಇಲ್ಲಾದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಳಗೆ ಅಲ್ಲಿ ಫೋನ್ ಇತ್ತಿದ ತಕ್ಷಣ ಫೋನ್ ಒಳಗೆ ಇಟ್ಕೊಳ್ಳಿ ಅಂದರು. ನೋಡ್ಬೋದು. ಯಾರು ಹೇಳೋದು ನೋಡೋಣ ಅದು? ಹಾಂ ಯಾರು ಹೇಳಿ ನೋಡೋಣ ಅದು? ಗೈಸ್ ಐ ಥಿಂಕ್ ಕರ್ಣ ಇಲ್ಲ ಅರ್ಜುನ, ಇಬ್ಬರಲ್ಲಿ ಒಬ್ರು ಆಗಿರ್ತಾರೆ. ಅದು ರಾಮನಾ? ಓ ಸಾರಿ ಗೈಸ್, ರಾಮ ಅಂದರು. ರಾಮ. ನೀನು ರಾಮ್ಜಿ ಅಂದರೆ ನಂಗೇನೋ ಗೊತ್ತಾಗುತ್ತೆ, ರಾಮ ಅಂತ ಹೇಳಿ ಕರೆಕ್ಟಾಗಿ. ಓಕೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ರಾಯರು ಇದ್ದಾರೆ. ಅಲ್ಲಿ ತೋರ್ಸೋಕ್ಕಾಗಿಲ್ಲ, ಇಲ್ಲಿ ನೋಡ್ಕೊಂಬಿಡಿ, ಕೈ ಮುಕ್ಕೊಂಬಿಡಿ. ಇಲ್ಲಿ ಗೈಸ್ ಇಲ್ಲಿ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್ ಗೈಸ್, ಮಂತ್ರಾಲಯ ಪ್ಲ್ಯಾನರ್ ನೋಡಿ ಇಲ್ಲಿ ಇಟ್ಟಿದ್ದಾರೆ, ಫುಲ್ ಮಂತ್ರಾಲಯ ಹೆಂಗಿದೆ ಅಂತ. ಗೈಸ್ ಇವನಿಗೆ ಒಂದು ವಿಡಿಯೋ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಯಾವ ಥರ ಆ್ಯಂಗಲಲ್ಲಿ ಮಾಡ್ಬೇಕಂತ. ಮಾಡ್ತಾವ್ನು ಒಂದು 20 ಟೇಕ್ ತೊಗೊಂಡು ಇನ್ನೂ ಕರೆಕ್ಟಾಗಿ ಮಾಡ್ತಾಯಿಲ್ಲ. ನನಗೆ ಈ ಫ್ಲ್ಯಾಗ್ ಮುಂದೆ ಒಂದು ಒಳ್ಳೆ ವೀಡಿಯೋ ಬೇಕು ಗೈಸ್, ತೋರಿಸ್ತೀನಿ ಫ್ಲ್ಯಾಗು. ಸೊ ಈ ಫ್ಲ್ಯಾಗ್ ಮುಂದೆ ಒಂದು ಸಣ್ಣ ಕ್ಲಿಪ್ ಬೇಕಿತ್ತು, ಆ ಕ್ಲಿಪ್ ತೆಕ್ಕೊಳಕ್ಕೆ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡೋ, ಈ ಥರ ಟ್ರೈ ಮಾಡೋ ಬರುತ್ತೆ ಅಂತ. ಬಟ್ ಇವ್ನು ಮಾಡೋಕ್ಕೆ ಕಷ್ಟಪಡ್ತಾನೆ ನೋಡಿ. ಮುಸ್ತಫಾ ಟನ್ ಟನ್ ನೋಡಿ, ನಿಮ್ಮ ಫ್ರೇಮ್ ನೋಡಿ, ಆ್ಯಂಗಲ್, ಕ್ಯಾಮ್ರಾ ಆ್ಯಂಗಲು ನೋಡಿ, ತಲೆ ಮೇಲೆ ಎಷ್ಟು ಸ್ಪೇಸ್ ಕೊಟ್ಟವ್ ನೋಡಿ, ಆ ಕಡೆ ಈ ಕಡೆ ಎಷ್ಟು ಸ್ಪೇಸ್ ಇದೆ ನೋಡಿ. ಗೈಸ್ ಇವಾಗ ಫೋಟೋ ಶೂಟು ದರ್ಶನ ಪ್ರತಿಯೊಂದು ಆಯಿತು. ಸೊ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಗಲೇ ನಾವು ಬರುವಾಗಲೇ ನೋಡ್ದೆ ಊಟದ ಹಾಲ್ ಹತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡ್ಬೇಕು, ಇವಾಗಲೂ ಹಂಗೆ ರಶ್ ಇದ್ದರೆ ಏನು ಮಾಡೋದಂತ ನೋಡಬೇಕು. ಇಷ್ಟು ದೂರ ಬಂದಮೇಲೆ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಗೈಸ್ ಫೈನಲಿ ಊಟದ ಕ್ಯೂಗೆ ಬಂದು ಇಲ್ಲಿ ಕ್ರೌಡ್ ನೋಡಿ ಯಾವ ಪಾರ್ಟಿ ಇದೆ. ಇಲ್ಲೂ ಫುಲ್ಲು ಕ್ರೌಡು, ಅಲ್ಲಿ ಒಳಗಡೆ ಫುಲ್ ಕ್ರೌಡು. ಸೊ ಈ ಕ್ರೌಡ್ನ ದಾಟ್ಕೊಂಡು ನಾವು ಒಳಗೆ ಹೋಗ್ಬೇಕು. ದೊಡ್ಡ ಟಾಸ್ಕ್ ನಮ್ಮ ಎದುರುಗಡೆ ಇದೆ. ಇಂಥ ಸಿಚುವೇಶನಲ್ಲಿ ತಲೆ ಏನು ಬರ್ತದೆ, ಏನು ಥಾಟ್ ಬರ್ತದೆ? ಇನ್ನೇನು ಮಾಡಕ್ಕೂ ಆಗಲ್ಲ. ಏನು ಮಾಡ್ಬೇಕು ನಿಮಗೆ? ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ತಾ ಇದ್ದೆ? ಮಾಡೋಕ್ಕಾಗಿದ್ರೆ ತಿನ್ಬೇಕು ಅಲ್ಲ, ಮಾಡೋಕ್ಕಾಗಿದ್ರೆ ಏನು ಮಾಡ್ತಾ ಇದ್ದೆ? ಒಳಗೆ ಹೋಗ್ತಾ ಇದೆ. ಓಕೆ ಬನ್ನಿ ಗೈಸ್, ನೋಡಿ ಎಷ್ಟು ಕ್ಯೂ ಇದ್ದಾರೆ. ಹೋಗೋಣ, ಮೆತ್ತಿಗೆ ಒಳಗೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ತಿನ್ಕೊಂಡು ಆಚೆ ಬರೋಣ. ಗೈಸ್ ಪರವಾಗಿಲ್ಲ, ಅವಾಗಲಿಂದ ಲೈನ್ ಮೂವ್ ಆಗ್ತಾನೆ ಇದೆ, ಎಲ್ಲೂ ನಿಂತಿಲ್ಲ ನಾವು. 5 ನಿಮಿಷದೊಳಗೆ ಇಲ್ಲೊಳಗೆ ಬಂದ್ಬಿಟ್ಟು ಆಗಲೇ ಅಲ್ಲಿದ್ದು ನಾವು, ಆ ಕಡೆ ಕಾಣಿಸ್ತಾ ಇದ್ರು ಅಲ್ಲಿದ್ದು. ಸೊ ಇವಾಗ 5 ನಿಮಿಷನೇ ಇಲ್ಲ, ಒಂದು 2-3 ನಿಮಿಷಕ್ಕೆ ಒಳಗೆ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾನೆ ಇದ್ದೀವಿ, ಎಲ್ಲೂ ನಿಂತಿಲ್ಲ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ, ಅಂದರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಸೊ ಹೋಗ್ತಾ ಇದೀವಿ. ಐ ಥಿಂಕ್ ಇನ್ನೊಂದು 5 ನಿಮಿಷದಲ್ಲಿ ಹೋಗ್ತೀವಿ ಒಳಗೆ. 5 ನಿಮಿಷದೊಳಗೆ ಒಳಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಅಕಸ್ಮಾತ್ ಅಲ್ಲಿ ಏನಾದರೂ ಊಟ ಸ್ಟಾರ್ಟ್ ಆಗಿದ್ರೆ ಮೇ ಬಿ ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ, ಇಲ್ಲಾಂದರೆ ಬೇಗ ಒಳಗೆ ಹೋಗಿ ನಾವು ಊಟಕ್ಕೆ ಕೂತ್ಕೊಬೋದು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್ ಫೈನಲಿ ಊಟದ ಅಲ್ಲಿಗೆ ಎಂಟ್ರಿ ಆದೋ, ನೋಡ್ಬೋದು ಎಲ್ಲ ಊಟಕ್ಕೆ ಕೂತಿದ್ದಾರೆ, ಎಲ್ಲ ಊಟ ಮಾಡ್ತಾ ಇರೋದು. ಫುಲ್ ಫ್ರೀನೇ ಇದೆ, ಆರಾಮಾಗಿ ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಆಚೆ ಹೊರಡ್ಬೇಕು. ಈಗ ಬನ್ನಿ ಗೈಸ್, ಊಟ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಏನಿದೆ ಇಲ್ಲಿ ಪ್ರಸಾದ ಅಂತ. ಗೈಸ್ ಇವಾಗ ಪ್ರಸಾದ ಹಾಕ್ಸ್ಕೊಂಬಂದಾಯಿತು, ಇವಾಗ ತಿನ್ನಬೇಕು. ಸೊ ತಿನ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ.
ಗೈಸ್ ಇವಾಗ ಊಟ ಆಯಿತು, ಊಟ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ರೂಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಫೋನ್ ಚಾರ್ಜ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದರೆ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಸೊ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ವಿಗ್ರಹ ಎಷ್ಟು ದೊಡ್ಡದಿದೆ, ಇದು ಸಿಕ್ಕಾಪಟ್ಟೆ ಉದ್ದ ಇದೆ ಗೈಸ್ ಇದು. ಸೊ ಇಲ್ಲಿ ದರ್ಶನ ಮುಗೀತು, ಇವಾಗ ಇಲ್ಲಿಂದ ಆಚೆ ಹೊಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ನೋಡೋಣ. ನೆಕ್ಸ್ಟ್ ಯಾವ್ದು ಪಂಚಮುಖಿ ಆಂಜನೇಯ ಟೆಂಪಲ್. ಪಂಚಮುಖಿನ? ಓಕೆ ಗೈಸ್, ಅವ್ರಿಗೂ ಗೊತ್ತಿಲ್ಲ, ಬನ್ನಿ ನೆಕ್ಸ್ಟ್ ಯಾವ್ದಂತ ತೋರಿಸ್ತೀನಿ, ನೆಕ್ಸ್ಟ್ ಪ್ಲೇಸ್ ಯಾವ್ದಂತ. ಗೈಸ್ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಬರಂಗಿದೆ, ಫುಲ್ಲು ಗಾಳಿ ಸಿಕ್ಕಾಪಟ್ಟೆ ಜೋರ ಬೀಸ್ತಿದೆ. ನೋಡ್ಬೋದು ಕ್ಲೈಮೇಟು ಫುಲ್ ಮೋಡ ಕವಿದ ವಾತಾವರಣ, ಯಾವಾಗ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಮಳೆ ಬರದೇ ಇದ್ರೆ ಚೆನ್ನಾಗಿರುತ್ತೆ, ಎಲ್ಲ ಸೈಟು ವಿಸಿಟ್ ಮಾಡ್ಬೋದು. ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವಾಗ ಬಿಚ್ಚಾಲಮ್ಮ ಟೆಂಪಲ್ ಬಂದಿದ್ದೀವಿ, ನೋಡ್ಬೋದು ಇದೇ ದೇವಸ್ಥಾನ. ಸೊ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗಬೇಕು. ಬನ್ನಿ ಹೋಗಿ ಈ ದೇವಸ್ಥಾನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ಹೆಂಗಿದೆ ಏನು ಎತ್ತ ಅಂತ. ನೀವೀಗ ನೋಡ್ತಿರೋದು ಗ್ರಾಮ ದೇವತೆ ಬಿಚ್ಚಾಲಮ್ಮ ದೇವಸ್ಥಾನ. ಇಲ್ಲಿ ರಾಯರು ಮಂತ್ರಾಲಯದಲ್ಲಿರೋ ಬೃಂದಾವನಕ್ಕೆ ಹೋಗೋ ಮುಂಚೆ ಸುಮಾರು 13 ವರ್ಷಗಳ ಕಾಲ ತಮ್ಮ ಪರಮ ಶಿಷ್ಯನಾದ ಅಪ್ಪಣ್ಣಾಚಾರ್ಯರೊಂದಿಗೆ ತಪಸ್ ಮಾಡಿದ ಜಾಗ ಇದು. ಗುರು ರಾಯರು ಮಂತ್ರಾಲಯದಲ್ಲಿ ಸಮಾಧಿಯನ್ನು ಪಡೆದ ನಂತರ ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡುವುದು ಕಷ್ಟಕರವಾಗಿತ್ತು. ಆದ್ದರಿಂದ ರಾಯರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಒಂದು ಸರಳವಾದ ಬೃಂದಾವನವನ್ನು ನಿರ್ಮಿಸು, ನಾನು ನಿನಗೆ ಜ್ಯೋತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಗೈಸ್ ಇಲ್ಲಿರೋ ದೇವರಿದೆ ನೋಡ್ಕೊಳ್ಳಿ, ಹಂಗೆ ಕೈ ಮುಕ್ಕೊಂಬಿಡಿ. ಗೈಸ್ ಇಲ್ಲಿ ಯಾವ ಪಾರ್ಟಿ ಗಾಡಿ ಇದೆ ಅಂದ್ರೆ ಒಬ್ಬ ಪರ್ಸನ್ ಲಿಟ್ರಲಿ ಪುಷ್ ಮಾಡ್ತಾ ಇದೆ, ಅದು ನಿಲ್ಲಕ್ಕೂ ಆಗ್ತಿಲ್ಲ, ಆ ಪಾರ್ಟಿ ಗಾಡಿ ಇದೆ. ಯಪ್ಪ ಸಿಕ್ಕಾಪಟ್ಟೆ ಗಾಡಿ ಇದೆ ಗೈಸ್, ನೋಡಿ ಇಲ್ಲಿ. ಗೈಸ್ ಇಲ್ಲ ಅನ್ಸುತ್ತೆ ರಾಯರು ತಪಸ್ ಮಾಡಿದ್ದು, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಫೋಟೋ ತೆಗಿಯಂಗಿಲ್ಲ ಆ್ಯಕ್ಚುಲಿ, ಆದರೂ ನಾನು ದೂರದಿಂದ ವಿಡಿಯೋ ಮಾಡಿದೆ ಗೈಸ್. ಮತ್ತು ಇಲ್ಲೊಂದು ನದಿ ಬೇರೆ ಇದೆ ಗೈಸ್, ಇಲ್ಲಿ ನೀರೆಲ್ಲ ಕಮ್ಮಿ ಆಗಿದೆ, ಅಷ್ಟೇನು ನೀರಿಲ್ಲ, ನೀರು ಕಮ್ಮಿ ಇದೆ ಅಂತ, ನೀರಿಲ್ಲ ಜಾಸ್ತಿ ಗೈಸ್. ಇಲ್ಲೇ ಬರ್ದು ನೋಡಿ, ಶ್ರೀ ಗುರು ರಾಯರು ಜಪದ ಕಟ್ಟೆ ಅಂತ ನೋಡಿ, ಇಲ್ಲೇ ಅಂತೆ ಅವ್ರು ತಪಸ್ ಮಾಡಿದ್ದು. ಸೊ ಕಟ್ಟೆ ಕೆಳಗೆ ನಾವಿದ್ದೀವಿ, ನಮ್ಗೆ ಒಳ್ಳೇದಾಗಲಿ. ಯಪ್ಪ ಏನು ಗಾಳಿ ಬೀಸ್ತದೆ ಗೊತ್ತಾ ಗೈಸ್, ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತದೆ ನಿಜ. ಒಬ್ಬ ಪರ್ಸನ್ನ ಹಂಗೆ ಪುಷ್ ಮಾಡ್ತದೆ ಗಾಳಿ, ಆ ಪಾರ್ಟಿ ಗಾಳಿ ಬೀಸ್ತದೆ. ಅಲ್ಲೊಂದು ಕಟ್ಟೆ ಇದೆ ಗೈಸ್, ಬನ್ನಿ ನೋಡೋಣ ಅದ್ಯಾವುದು ಅಂತ. ಗೈಸ್ ಇದು ಉಗ್ರ ನರಸಿಂಹ ದೇವರಂತೆ ಇಲ್ಲಿರೋದು ಕಟ್ಟೆ. ಸೊ ಅಲ್ಲಿ ಗುರು ರಾಯರದ್ದು ಕಟ್ಟೆ ಇದೆ, ಇಲ್ಲಿ ಉಗ್ರ ನರಸಿಂಹ ದೇವ್ರದ್ದು ಕಟ್ಟೆ ಇದೆ ನೋಡಿ. ಇಲ್ಲೊಂದು ಕಟ್ಟೆ ಇದೆ, ಎಷ್ಟು ದೊಡ್ಡದಿದೆ ಇದು. ಪಾ ನೋಡಿ ಗೈಸ್, ಮರ ನೋಡಿ ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ ಅಂದರೆ ಇಲ್ಲಿ. ಅಪ್ಪ ದೇವ್ರೆ. ಗೈಸ್ ಈ ನದಿಯಲ್ಲಿ ಮೊಸಳೆ ಇದೆ ಅಂತ ಹಾಕಿದ್ದಾರೆ, ಬಟ್ ಅಲ್ಲೊಬ್ಬ ಚಿಕ್ಕ ಹುಡುಗ ಈಜಾಡ್ತವನೆ, ತೋರಿಸ್ತೀನಿ ರೀ. ಎಲ್ಲೋದ್ನೋ ಮಾಯ ಆಗ್ಬಿಟ್ಟ, ಆ ಕಲ್ಲಿಂದ ಇದ್ದಂಗೆ ಗೈಸ್. ಸೊ ಇಲ್ಲೊಬ್ಬ ನೋಡಿ ಬಂದ ನೋಡಿ, ಚಿಕ್ಕ ಹುಡುಗ ಈಜಾಡ್ತವನೆ. ಇದನ್ನ ನಂಬದ ಬೇಡವಾ ಅಂತ ಅನಿಸ್ತಾ ಇದೆ ಇವಾಗ. ನೋಡಿ ಅಲ್ಲಿ ಆರಾಮಾಗಿ ಈಜಾಡ್ತವನು ಅವನು. ಮೊಸಳೆ ಇದ್ದಿದ್ರೆ ಅವನ್ನ ಬಿಡ್ತೈತೆ ಎಷ್ಟೊತ್ತಿಗೆ ಏನಪ್ಪ. ಮೇ ಬಿ ಜನ ಬಂದವರೆಲ್ಲ ಅಲ್ಲಿ ಹೋಗ್ಬಾರ್ದು ಅಂತ ಎದುರ್ಸಕ್ಕೆ ಮೇ ಬಿ ಹಾಕಿರ್ಬೋದು ಅನ್ಸುತ್ತೆ. ನೋಡಿ ಇಲ್ಲಿಬ್ರು ಕೂತ್ಕೊಂಡು ಆರಾಮ ಮೀನು ಹಿಡಿತವ್ರೆ ನೋಡಿ. ಮೊಸಳೆ ಇದ್ದಿದ್ರೆ ಅವ್ರನ್ನೆಲ್ಲ ಬಿಡ್ತೈತೆ ಎಷ್ಟೊತ್ತಿಗೆ, ಅವ್ರನ್ನೇ ಹಾಕೊಂಡು ತಿಂದಾಕ್ಬಿಟ್ಟಿರೋರು. ಬನ್ನಿ ಹೊರಡೋಣ ಅಷ್ಟೇ. ಇಲ್ಲಿನ ಸ್ಪೆಷಲ್ ಇಷ್ಟೇ. ನೆಕ್ಸ್ಟ್ ಬೇರೆ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಕೇಳ್ಬಿಟ್ಟು ಗೈಸ್. ನೆಕ್ಸ್ಟ್ ಇವಾಗ ನಾವು ರಾಯರಿದ್ದು ಮನೆಗೆ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದದೆ, ಬನ್ನಿ ಹೋಗ್ಬಿಟ್ಟು ಅವ್ರ ಮನೆ ಹೆಂಗಿತ್ತು ಅಂತ ನೋಡ್ಕೊಂಬರೋಣ ಗೈಸ್. ಇವಾಗ ರಾಯರ ಮನೆಗೆ ಬಂದಿದ್ದೀವಿ, ನೋಡ್ಬೋದು ಇದೆ ರಾಯರ ಮನೆ ಗೈಸ್. ರಾಯರು ವಿಶ್ರಾಂತಿ ತಗೊಂತ ಈ ಜಾಗ ಅಂತ ಇದು ನೋಡಿ, ಹೆಂಗಿದೆ ನೋಡಿ ಅವ್ರ ಮನೆ ಫುಲ್. ಇದೆಲ್ಲ ಇವ್ರು ಅಪ್ಗ್ರೇಡ್ ಮಾಡಿರೋದು ಮನೆ ಹೆಂಗಿದೆ ಗೈಸ್. ಇಲ್ಲಿ ಟಿವಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನೋಡಿ ಈ ಜಾಗದ ಬಗ್ಗೆ ಗೈಸ್. ರಾಘವೇಂದ್ರ ಸ್ವಾಮಿದು ಬಯೋಡೇಟಾ ಫುಲ್ಲು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೋರ್ಡಲ್ಲೇ. ಸೊ ಇಲ್ಲಿ ಮುಗೀತು ಗೈಸ್, ಇಲ್ಲಿಂದ ದರ್ಶನ ಮುಗೀತು. ಸೊ ವಾಪಸ್ ಇಲ್ಲಿಂದ ಹೊರಡ್ತಾ ಇದೀವಿ. ಸೊ ಬನ್ನಿ ಹೊರಡೋಣ ಇಲ್ಲಿಂದ. ನಮ್ಮ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ನಾವ್ ಇಲ್ಲಿ ಏನ್ ಮಾತಾಡಿದೀವೋ ಯಾವ್ದು ಕ್ಯಾಪ್ಚರೇ ಆಗಿಲ್ಲ. ಸೊ ನಾವ್ ಇವಾಗ ಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನಮ್ಮ ಹುಡುಗ ಬಂದು ಈ ದೇವಸ್ಥಾನದ ಬಗ್ಗೆ ಏನಂತ ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಈ ದೇವಸ್ಥಾನ ಸ್ಪೆಷಲ್ ಏನಂತ. ಸೊ ಅದ್ ಏನಂತ ಇದೇ ಕ್ಲಿಪ್ ಅಲ್ಲಿ ನಾನೇ ಕಂಟಿನ್ಯೂ ಮಾಡ್ತೀನಿ, ಸೊ ಕೇಳಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋಕು ಮುಂಚೆ ಸುಮಾರು 12 ವರ್ಷಗಳ ಕಾಲ ಇಲ್ಲಿ ಕಠಿಣ ತಪಸ್ಸು ಮಾಡಿದ್ರಂತೆ. ಆಗ ಹನುಮಂತನು ರಾಯರಿಗೆ 5 ರೂಪದಲ್ಲಿ ಕಾಣಿಸ್ಕೊಂಡ್ರಂತೆ. ಅದ್ ಯಾವ್ಯಾವ ರೂಪಗಳು ಅಂದ್ರೆ ವರಹ, ಗರುಡ, ನರಸಿಂಹ, ಹೈಗ್ರೀವ ಮತ್ತು ಆಂಜನೇಯ ರೂಪದಲ್ಲಿ ಅವ್ರಿಗೆ ದರ್ಶನ ನೀಡಿದ್ರಂತ ಇಲ್ಲಿನ ಇತಿಹಾಸ ಇದೆ. ಹಾಗೆ ನೀವು ಇಲ್ಲಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಯನ್ನು ನೋಡಬಹುದು. ಬಟ್ ಅದ್ಯಾವುದು ವಾಯ್ಸ್ ಓವರ್ ಕ್ಯಾಪ್ಚರ್ ಆಗಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲಿ ಇನ್ನೊಂದ್ಸತಿ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ.
ಇವಾಗ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ ಫುಲ್ಲು. ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ ಕ್ಲಿಪ್ಸಲ್ಲೇ ನಾರ್ಮಲ್ ವಾಯ್ಸಲ್ಲಿ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ಏನಾಯ್ತು, ಇಲ್ಲಿ ಏನೇನಿದೆ ಸ್ಪೆಷಲ್ ಅಂತ. ಸೊ ನೋಡ್ಬೋದು ನಿಮಗೆ ಲೈನಲ್ಲಿ ನಿಂತಿದ್ದೀವಿ. ಗೈಸ್ ನೋಡಿ ಒಳಗಡೆ ಈ ಥರ ಇದೆ. ಒಳಗೆ ತೋರ್ಸೋಕ್ಕಾಗುತ್ತೆ ಇದು ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಗೈಸ್ ಇಲ್ಲಿ ನೋಡಿ ಬಂಡೆ, ಸಣ್ಣ ಬಂಡೆ ಮೇಲೆ ನಿಂತಿದೆ. ಎಲ್ಲರೂ ಅದಕ್ಕೆ ನಮಸ್ಕಾರ. ನಾವು ನಮಸ್ಕಾರ ಮಾಡ್ಕೊಂಬಿಡೋಣ. ಪಂಚಮುಖಿ ಆಂಜನೇಯ ದೇವಸ್ಥಾನ ದರ್ಶನ ಮುಗೀತು. ಲಕ್ಷ್ಮೀ ಟೆಂಪಲ್ ಇದೆ, ಅದೊಂದು ಮುಗಿಸಿದ್ರೆ ಎಲ್ಲ ಮುಗೀತು. ಇನ್ನೊಂದು ಲಕ್ಷ್ಮೀ ಟೆಂಪಲ್ ಒಂದು ಪೆಂಡಿಂಗ್ ಇದೆ ಅಂತೆ, ಅದನ್ನ ನೋಡ್ಕೊಂಡು ಹೋದ್ರೆ ಮುಗೀತು. ವಾಪಸ್ ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಹಿಂಗೆ ನಡ್ಕೊಂಡು ಹೋಗಿ ಇಲ್ಲಿ ಲಕ್ಷ್ಮೀ ಶಾಸ್ತ್ರ ಹಿಂಗೆ ನಡ್ಕೊಂಡು ಮುಂದೆ ಗೈಸ್ ಮುಂದೆ ಹಿಂಗೆ ನಡ್ಕೊಂಡು ಹೋದ್ರೆ ಲಕ್ಷ್ಮೀ ಟೆಂಪಲ್ ಸಿಗುತ್ತಂತೆ. ಆ ಟೆಂಪಲ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಫುಲ್ ಫಿನಿಶ್ ಆಯ್ತು ಇವತ್ತಿಗೆ. ಆಮೇಲೆ ನೆಕ್ಸ್ಟ್ ವಾಪಸ್ ರೂಮ್ಗೆ ಬನ್ನಿ ಹೋಗೋಣ ಲಕ್ಷ್ಮೀ ಟೆಂಪಲ್ಗೆ. ಗೈಸ್ ಅಂಕಲ್ ನೋಡಿ ಬಂಡೆ ಹಿಡ್ಕೊಂಡು ನಿಂತಾರೆ. ಅಷ್ಟು ದೊಡ್ಡ ಬಂಡೆನ ಒಬ್ಬರೇ 2 ಕೈಯಲ್ಲಿ ಮ್ಯಾನೇಜ್ ಮಾಡ್ತಾರೆ. ಗೈಸ್ ಇಲ್ಲಿ ಬೆನ್ನು ಹಚ್ಕೊಂಡು ಹೋಗ್ಬೇಕಂತ ಇದೆ ಅವ್ರ ಹತ್ರ. ಗೈಸ್ ಪ್ರತಿಯೊಂದು ದೇವ್ರದ್ದು ದರ್ಶನ ಮುಗೀತು. ವಾಪಸ್ ಈಗ ಮಂತ್ರಾಲಯ ಕಡೆ ಹೋಗ್ತಾ ಇದೀವಿ, ಯಾಕಂದ್ರೆ ನಾವು ರೂಮ್ ಮಾಡಿರೋದು ಅಲ್ಲೇ ಅದ. ಸೊ ರೆಸ್ಟ್ ಮಾಡ್ಕೊಂಡು ಮತ್ತೆ ನೈಟು ದೇವಸ್ಥಾನ ಹೋಗಿ ದೇವ್ರ ದರ್ಶನ ಹೊರಡೋದು. ಸೊ ಬನ್ನಿ ಗೈಸ್ ಇಲ್ಲಿಂದ ಹೊರಡೋಣ ಫಸ್ಟು. ಸೊ ಗೈಸ್ ದರ್ಶನ ಎಲ್ಲ ಮುಗಿತೀವಿ, ವಾಪಸ್ ಇಲ್ಲಿಂದ ಹೊರಡ್ತಾ ಇದೀವಿ. ಸೊ ಹೆಂಗಿತ್ತ ಮತ್ತೆ ದರ್ಶನ ಎಲ್ಲ? ಓಕೆ, ಪ್ರತಿಯೊಂದು ದರ್ಶನ ಚೆನ್ನಾಗಾಯ್ತು. ಬಟ್ ಪ್ರತಿಯೊಂದು ದೇವ್ರನ್ನ ನೋಡಕ್ ಹೋದಾಗ ಈ ತರ ಗಾಳಿ ಅಂತ ಸಿಕ್ಕಾಪಟ್ಟೆ ಬೀಸ್ತಾ ಇತ್ತು. ಎಲ್ಲ ಒಳ್ಳೇದು ಅನ್ಕೊಂಡು ಹೋಗಿದೀವಿ. ಗೈಸ್ ವಾಪಸ್ ಮಂತ್ರಾಲಯ ಹತ್ರನೇ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ರೂಮ್ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಮಾಡಿ ಆಮೇಲೆ ಮತ್ತೆ ನೈಟ್ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ವಾಪಸ್ ಇಲ್ಲಿಂದ ಬೆಂಗಳೂರು ಓಡ್ತೀವಿ. ಸೊ ಬನ್ನಿ ಗೈಸ್ ಇಲ್ಲಿಂದ ಫಸ್ಟ್ ಹೊರಡೋಣ. ಗೈಸ್ ಬೆಳಗ್ಗೆಯಿಂದ ಓಡಾಡಿ ಇಬ್ರಿಗೂ ಕಾಲು ಫುಲ್ ಊಷ್ಟ ಆಗ್ಬಿಟ್ಟಿದೆ. ಸೊ ಕಾಲು ಇವ್ ನೋಡಿ ಒಂದು ಊದ್ಕೊಂಡೇ ಬಿಟ್ಟಿದೆ. ಸೊ ಕಾಲು ಸಿಕ್ಕಾಬಟ್ಟೆ ನೋಡ್ತಿದೆ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಾಟ್ ವಾಟರಲ್ಲೇ ಒಂದು ಸ್ವಲ್ಪ ಶಾಖ ಗೀಕ ತೊಗೊಂಡು ಕಾಲನ್ನ ರೆಡಿ ಮಾಡಿಕೊಂಡು ಮತ್ತೆ ನಾಳೆ ಇನ್ನೂ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದೆ, ಅದಕ್ಕೆ ಸ್ವಲ್ಪ ಕಾಲು ಸರಿ ಮಾಡ್ಕೊಂಡ್ಲೇಬೇಕು. ಇವಾಗ ಫಸ್ಟ್ ಹೋಗಿ ಕಾಲು ಸರಿ ಮಾಡ್ಕೊಳ್ಳೋಣ. ಹಾಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಏನು ಮಾಡೋದು ನೆಕ್ಸ್ಟು ನೋಡೋಣ ನೈಟು. ಓಕೆ ಬನ್ನಿ ಗೈಸ್ ಹೊರಡೋಣ ಇಲ್ಲಿಂದ. ಗೈಸ್ ಫೈನಲ್ ಇಲ್ಲಿಂದ ಹೊರಡ್ತಾ ಇದೀವಿ ಈಗ. ಸೊ ನೆಕ್ಸ್ಟ್ ಮಂತ್ರಾಲಯ ಡೈರೆಕ್ಟ್ ಅಲ್ಲ, ಮಂತ್ರಾಲಯ ರೂಮ್. ಸೊ ಬನ್ನಿ ಹೊರಡೋಣ ಗೈಸ್. ಇವಾಗ ವಾಪಸ್ ರೂಮಿಗೆ ಬಂದು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ 1 ಅವರ್ ರೆಸ್ಟ್ ಮಾಡಿಬಿಟ್ಟು ವಾಪಸ್ ಮತ್ತೆ ದೇವಸ್ಥಾನದ ಹತ್ರ ಹೋಗ್ಬೇಕು. ಫುಲ್ಲು ಫೇಸೆಲ್ಲ ಅಂಟಿದೆ ಹಂಗೆ ಧೂಳಿಗೆ, ಸಿಕ್ಕಾಪಟ್ಟೆ ಧೂಳು ಗೈಸ್. ಇಲ್ಲಿ ಒಂಥರ ಡೆಸ್ಟು ಸಿಕ್ಕಾಪಟ್ಟೆ. ಸೊ ಅದೆಲ್ಲ ಮುಖದ ಮೇಲೆ ಫುಲ್ ಕೂತ್ಕೊಂಡು ಒಂಥರ ಮುಖೆಲ್ಲ ಅಂಟಿದೆ. ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ವಾಪಸ್ ದೇವಸ್ಥಾನದ ಹತ್ರ ಹೋಗ್ಬೇಕು. ಆಮೇಲೆ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರಿಟರ್ನ್ ಟ್ರೈನ್ ಇದೆ, ರಿಟರ್ನ್ ಟ್ರೈನಲ್ಲಿ ಹತ್ಕೊಂಡು ವಾಪಸ್ ಬೆಂಗಳೂರು. ಡೋರ್ ತೆಗೀರಿ ಸರ್. ನೋಡಿ ಗೈಸ್ ಫುಲ್ಲು ಬೆಳ್ಳಗಾಗ್ಬಿಟ್ಟ ನಮ್ಮ ಹುಡುಗ. ನೋಡಿ ಗೈಸ್ ಸೇಮ್ ನಾನು ನೀವು ಅಣ್ಣ ತಮ್ಮನ ಥರ ಇದೀವಿ ನೋಡಿ, ಸೇಮ್ ಅಣ್ಣ ತಮ್ಮನ ಥರನೇ ಇದೀವಿ ತಾನೇನೋ ಗೈಸ್. ಇವಾಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬಂದಿದ್ದೀವಿ. ಯಾರೋ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿನ ಮೆಮೊರೀಸ್ಗೆ. ನೋಡ್ಬೇಕು ಏನು ತೊಗೊಳ್ತೀವಿ ಅಂತ. ನೀ ತೊಗೊತೇನೋ? ಸೊ ನಾನು ಪ್ರಸಾದ ಒಂದು ತೊಗೊಬೇಕು, ಮತ್ತು ಏನಾರ ಬೇರೆ ಏನಾರ ಇಲ್ಲಿನ ನೆನಪಿಗೆ ಏನಾರ ಒಂದು ಕೀ ಚೈನ್ ಸಮಥಿಂಗ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಗೈಸ್. ನೋಡಿ ಫುಲ್ಲು ವೈಡ್ ಆ್ಯಂಗಲ್ ವ್ಯೂ ಇದು. ಇವಾಗ ಝೂಮ್ ಹಾಕಿದ್ರೆ ನೋಡಿ ಎಷ್ಟು ಕ್ಲಾರಿಟಿ ಸಿಗುತ್ತೆ, ಎಷ್ಟು ಕ್ಲಾರಿಟಿ ಬರುತ್ತೆ ಗೈಸ್. ಇಲ್ಲಿರೋ ಪ್ರತಿಯೊಂದು ವಾಲಲ್ಲೂ ನಾರಾಯಣಂದು ಪ್ರತಿಯೊಂದು ಮೂಮೆಂಟ್ನು ಸ್ಕೆಚ್ ಮಾಡಿದ್ದಾರೆ. ನಾರಾಯಣನ ಪ್ರತಿ ಅವತಾರನೂ ಇಲ್ಲಿ ಸ್ಕೆಚ್ ಮಾಡಿದ್ದಾರೆ. ಇಲ್ಲಿರೋ ಪ್ರತಿಯೊಂದು ವಾಲಲ್ಲೂ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ವಾಲಲ್ಲೂ ನಾರಾಯಣಂದು ಪ್ರತಿಯೊಂದು ಮೂಮೆಂಟ್ನ ಸ್ಕೆಚ್ ಮಾಡಿದ್ದಾರೆ. ಅವತಾರಗಳನ್ನ ನಾರಾಯಣಂದು ಪ್ರತಿಯೊಂದು ಅವತಾರದ ಬಗ್ಗೆನೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಕಡೆ ನಾರಾಯಣಂದು ಮತ್ತು ಆಂಜನೇಯಂದು, ರಾಮಂದು ಪ್ರತಿಯೊಂದು ಸ್ಕೆಚ್ ಮಾಡಿದ್ದಾರೆ ಪ್ರತಿಯೊಂದು ವಾಲಲ್ಲೂ. ಇಲ್ಲಿ ನೋಡೋಕೆ ಚೆನ್ನಾಗಿದೆ ಗೈಸ್. ಇವಾಗ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಹಂಗೆ ಬಂದು. ಸೊ ಇಲ್ಲಿ ಎದುರುಗಡೆ ನೋಡ್ಬೋದು ದೇವಸ್ಥಾನ, ತುಂಬ ಚೆನ್ನಾಗಿದೆ ವೈಬ್ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಒಂಥರ ಫುಲ್ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಇಲ್ಲಿ ಗಾಳಿ ಬೀಸ್ತಿರೋದಕ್ಕೂ ಇಲ್ಲಿರೋ ವಾತಾವರಣಕ್ಕೂ ಆ್ಯಂಡ್ ಅಲ್ಲಿ ಪ್ರವಚನ ನಡೀತಾ ಇರುತ್ತೆ, ಅದು ಕೇಳಿಸ್ಕೊಂಡು ಒಂಥರ ಫುಲ್ ಪೀಸ್ ಆಗಿದೆ, ಕಾಮ್ ಆಗಿದೆ. ಒಂಥರ ಮೆಂಟಲಿ ತುಂಬ ಚೆನ್ನಾಗಿದೆ. ಆ ಬೆಂಗಳೂರು ಟ್ರಾಫಿಕ್ಕು ಆ ಟೆನ್ಷನಲ್ಲಿ ಇದ್ದು ಒಂಥರ ಫುಲ್ಲು
ಇರಿಟೇಟ್ ಆಗ್ಬಿಟ್ಟಿತ್ತು, ಫ್ರಸ್ಟ್ರೇಷನ್, ಒಂಥರ ತಲೆ ಎಲ್ಲ ಕೆಟ್ಟ ಕೆರೆಡ್ದೋಗ್ಬಿಟ್ಟಿತ್ತು. ಇಲ್ಲೊಂಥರ ಫುಲ್ಲು ಈ ಪೀಸ್ ಆಗಿರೋ ವಾತಾವರಣಕ್ಕೆ ಒಂಥರ ಮೆಂಟಲಿ ಒಂಥರ ಸ್ಟ್ರೆಸ್ ರಿಲೀಫ್ ಆಗ್ತಾಯಿದೆ. ಚೆನ್ನಾಗಿದೆ ಒಂಥರ ವೈಬು. ಇನ್ನು ನೈಟಿಗೆ ಇಲ್ಲಿ ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅವಾಗಿನ್ನ ಚೆನ್ನಾಗಿರುತ್ತೆ ನೋಡೋಕ್ಕೆ. ಗೈಸ್ ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇದೊಂದು ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ಸೊ ಇದೊಂದು ತೊಗೊಳೋಣ ಅಂತ ಇದ್ದೀನಿ. ಇವಾಗ ಇದೊಂದು ತೊಗೊತೀನಿ, ಅದಾದ್ಮೇಲೆ ನೋಡ್ಬೇಕು ಬೇರೆ ಏನು ತೊಗೊಳ್ಬೇಕಂತ. ಮಚ್ಚ ಹೇಳ ಇದೊಂದು ಕೊಡೋಕೆ ಹೇಳು ಅವ್ರಿಗೆ. ಏನೋ ಮಾಡಿ ಸರ್ ಇದೊಂದು ಕೊಡಿ. ಇದೊಂದು ಕೊಡೋಕೆ ಹೇಳು. ಮತ್ತು ಬೇರೆ ಇಲ್ಲಿ ಸ್ವೀಟ್ ಎಲ್ಲ ಇಲ್ಲಿದೆ ಗೈಸ್, ಪರವಾಗಿಲ್ಲ ಇಲ್ಲಿ. ಸೊ ಮಣಿಗಳು ಇದೆ ಇಲ್ಲಿ. ಈ ಥರ ಮಣಿ ಎಲ್ಲ ಹಾಕ್ಕೊಂಡ್ರೆ ಹೋಗ್ಬಿಡುತ್ತಲ್ಲ ಬೇಗ, ತೊಗೊಳೋದು ಬೆಸ್ಟ್ ಇದು. ಪ್ರಸಾದನೂ ಇದೆ ಇಲ್ಲಿ, ಪರವಾಗಿಲ್ಲ. ಬಟ್ ನಾವು ಅದೊಂದು ತೊಗೊಂಡು ಹೋಗೋಣ. ಆಗ ಮತ್ತೆ ಇದೇನು ಇದು ಮರ್ತೋಗ್ಬಿಟ್ಟು ಹೆಸರೇನಿದೆ ಹೆಸರು? ಇದು ದೃಷ್ಟಿ ಇದು ಏನೋ ಹೇಳ್ತಾರ ಅದು ಗಾರ್ಡಿಯನ್ ಬೆಲ್ ಬೇರೆ, ಇದು ಬೇರೆ ಅಲ್ಲ? ಇದು ಗಾಡಿ ಒಂದು ಓಕೆ, ಇದು ಬೆಲ್ಲು, ಗಾರ್ಡಿಯನ್ ಬೆಲ್ಲು. ಇದೊಂದು ಸಾಕು, ಜಸ್ಟ್ ಇದೊಂದು. 50. ಸೊ ಗೈಸ್ ಫೈನಲಿ ಲೈಟಿಂಗ್ಸ್ ಹಾಕಿದ್ದಾರೆ. ಇಷ್ಟೇನಾ ಮಚ್ಚ ಲೈಟಿಂಗ್ಸು? ಆನ್ ಮಾಡಿಲ್ಲ. ಸೊ ಒಂದು ಸೈಡ್ ಆನ್ ಮಾಡಿದ್ದಾರೆ ಲೈಟಿಂಗ್ಸ್, ಆಲ್ರೆಡಿ ನೋಡ್ಬೋದು. ಈ ಕಡೆ ಎಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ ಈಗ. ಸೊ ನಾವೊಂದು 2 EV ಲೈಟ್ ತೊಗೊಂಡು ಇವಾಗ ವಾಪಸ್ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಪ್ರಸಾದ ಬೇರೆ ತೊಗೊಬೇಕು. ಪ್ರಸಾದ ತೊಗೊಳಕ್ಕೆ ಹೋದ್ರೆ ಆಗಲೇ ಫುಲ್ ಕ್ಯೂ ಇತ್ತು. ಆ್ಯಂಡ್ ಫೋನ್ಪೇ ಇಲ್ಲ ಅಂದರೆ ಸೊ ನಾನು ವಾಪಸ್ ಬಂದೆ, ಕ್ಯಾಶ್ ಇದ್ದಿಲ್ಲ ನನ್ನ ಹತ್ರ. ಹೋಗ್ಬಿಟ್ಟು ಮತ್ತೆ ಪ್ರಸಾದ ತೊಗೊಬೇಕಲ್ಲಿ. ಕ್ಯಾಶ್ ತೊಗೊಂಡಿದ್ದೀನಿ. ಸೊ ಬರ್ತೇನೆ, ನಾವು ಪ್ರಸಾದ ತೊಗೊಂಬಂದ್ಬಿಡೋಣ. ಸೊ ಬನ್ನಿ ಗೈಸ್, ಸೊ ಪ್ರಸಾದ ತೊಗೊಳ. ನೋಡ್ಬೋದು ಕ್ಯೂ ಇಲ್ಲಿವರೆಗೂ ಇದೆ. ನೋಡ್ತೀನಿ ಏನು ಮಾಡೋದಂತ, ನನಗೂ ಕ್ಲಾರಿಟಿ ಇಲ್ಲ ಇವಾಗ. ಸೊ ನೋಡೋಣ ಇರಿ. ಇವಾಗ ಆಲ್ರೆಡಿ ಅಲ್ಲೇ ಅವ್ರು ಯಾರನ್ನ ಪ್ರಸಾದ ತೊಗೊಂಡಿದ್ರೆ ಅವ್ರ ಹತ್ರನೇ ಸ್ವಲ್ಪ ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಗೈಸ್ ಇವಾಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಜನ ಸ್ವಲ್ಪ ಕಮ್ಮಿ ಆಗಿದ್ದಾರೆ, ಅದಕ್ಕೆ ಹೋಗೋಕೆ ಪ್ರಸಾದ ತೊಗೊಂಡ್ಬಿಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡಿ, ಇವಾಗ ಇಷ್ಟೇ ಇದ್ದಾರೆ ಜನ. ಆಗಲೇ ತುಂಬ ಜನ ಇದ್ರು, ಬಟ್ ಇವಾಗ ಜನ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಸೊ ಹೋಗಿ ಪ್ರಸಾದ ತೊಗೊಂಡು ವಾಪಸ್ ಇಲ್ಲಿಂದ ರೂಮ್ ಕಡೆಗೆ ಹೋಗ್ಬಿಡೋಣ ಬನ್ನಿ. ಗೈಸ್ ಅಂತೂ ಇಂತೂ ಪ್ರಸಾದ ತೊಗೊಂಡಾಯ್ತು. ಫೈನಲಿ ಬಂದಿದ್ದ ಕೆಲಸನೂ ಆಯಿತು, ರಾಯರ ದರ್ಶನ ಆಯಿತು, ಪ್ರಸಾದ ತೊಗೊಂಡಿದ್ದಾಯಿತು. ನೋಡಿ ಫುಲ್ ಎಲ್ಲ ಕಡೆ ಲೈಟ್ ಆನ್ ಮಾಡಿದ್ದಾರೆ. ಈಗ ಹೆಂಗೆ ಕಾಣಿಸ್ತಿದೆ ನೋಡಿ. ಸೊ ಎಲ್ಲ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ನಾವು ಒಂದು 5 ನಿಮಿಷ ಕೂತ್ಕೊಂಡು ಇಲ್ಲಿ ಚಿಲ್ ಮಾಡಿಕೊಂಡು ವಾಪಸ್ ರೂಮ್ ಕಡೆ ಹೋಗೋದು ಅಷ್ಟೇ ಗೈಸ್. ಮಂತ್ರಾಲಯಕ್ಕೆ ಬಂದಾಯಿತು. ಮಂತ್ರಾಲಯದಲ್ಲಿ ಫುಲ್ ಎಲ್ಲ ಕಡೆ ಸುತ್ತಿದ್ದಾಯಿತು, ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಆ್ಯಂಡ್ ಐ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ಕೊಂಡು ನಮ್ಗೆ ತಿಳಿಸಿ. ಇಲ್ಲಿ ನಾವು ಕೂತ್ಕೊಂಡು ಇವಾಗ ರಥೋತ್ಸವ ನೋಡಿಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಇಲ್ಲಿ LED ಎಲ್ಲ ಹಾಕಿದ್ದಾರೆ, ರಥೋತ್ಸವ ಒಳಗೆ ನಡೀತಾ ಇದೆ. ಸೊ ನಾವಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅದನ್ನ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. until unless bye bye, take care. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.